ಸರ್, ಕೆಲವರು ಅಧಿಕಾರಿಗಳು ಕೂಡ ಬೈಠಕ್ಗಳಲ್ಲಿ ಪಾಲ್ಗೊಳ್ತಿರುವಂತದ್ದು, ಅದು ಕೂಡ ಈಗ ನೋಡಿ, RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅದಕ್ಕೋಸ್ಕರ ಪೊಲಿಟಿಕಲ್ ಆರ್ಗನೈಸೇಷನ್ಗಳಲ್ಲಿ ಅಧಿಕಾರಿಗಳು ಭಾಗವಹಿಸ್ತಕ್ಕಂಥದ್ದು ಸರಿಯಲ್ಲ. ಅವರು ಹೇಳ್ಕೋಬಹುದು ನಾವು ಪೊಲಿಟಿಕ್ಸ್ ಅಲ್ಲಿ ಇಲ್ಲ ಅಂತ, ಆದ್ರೆ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತು ಅವ್ರು ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ ಅಂತ. ಅವರು ಒಂದು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ಇದೆ ಅವರಲ್ಲಿ. ಅದರಿಂದ ಅದೆಲ್ಲ ಇದ್ದಾಗ ಖಂಡಿತವಾಗಿಯೂ ಅದು ಒಳ್ಳೇದಲ್ಲ. ಯಾಕೆಂದ್ರೆ ನೇರವಾಗಿ ಅವರು ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮತ್ತು RSS ಎಲ್ಲ ಒಂದೇ. ಆದರೆ ಆ ಥರ ಇದ್ದಾಗ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಅವರು ಯಾವುದೇ ರಾಜಕೀಯದ ಸಂಘಟನೆಗಳ ಜೊತೆ ಕೈ ಜೋಡಿಸಬಾರ್ದು. ಅವ್ರ ಮನಸ್ಸಲ್ಲಿ ಅಥವಾ ಅವರ ಅಂತರಂಗದಲ್ಲಿ ಏನು ಅಭಿಪ್ರಾಯ ಇರ್ತದೆ ಅದು ಬೇರೆ. ಅದು ಅಧಿಕೃತವಾಗಿ ಅಧಿಕಾರಿಯಾಗಿದ್ದಾಗ ಅವ್ರು ಯಾವುದೇ ಇಂಥ ಒಂದು ಸಂಘ ಸಂಸ್ಥೆಯವ್ರ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು ಸರಿಯಲ್ಲ. ಅದು ಆಗಬಾರ್ದು. ಶಿಷ್ಟಾಚಾರ ಕೂಡ ಉಲ್ಲಂಘನೆ ಆಗ್ತದೆ. ಆ ಕಾರಣದಿಂದ ಇಲ್ಲದೆ ಹೋದ್ರೆ ರಾಜಕೀಯಕ್ಕೂ ಒಂದು ಆಡಳಿತ ವ್ಯವಸ್ಥೆಯಲ್ಲಿ, ಅಧಿಕಾರಿಯ ವ್ಯವಸ್ಥೆಯಲ್ಲಿ, ಕಾರ್ಯಾಂಗದಲ್ಲಿ ರಾಜಕಾರಣ ಬಂದ್ಬಿಟ್ರೆ ಅಥವಾ ರಾಜಕೀಯ ಪಕ್ಷಗಳು ಪ್ರವೇಶ ಆಗ್ಬಿಟ್ರೆ ಅದು ಆಡಳಿತ ವ್ಯವಸ್ಥೆಗೆ ಕುಸಿತ. ಅದು ಆಗ್ಬಾರ್ದು. ಸರ್, ಬಿಹಾರ ಚುನಾವಣೆಗೆ ರಾಜ್ಯದ ಸಂಪತ್ತು ಹೋಗ್ತಿದೆ ಅನ್ನುವಂತ ಗಂಭೀರ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಬಿಜೆಪಿಯವರು ಅದೇ ತಾನೇ ಕೆಲಸ ಮಾಡಿದ್ದು. ಏನು ಯಡಿಯೂರಪ್ಪನವರು ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ತಾನೇ ಮಾಡಿದ್ದು. ವಿಜೇಂದ್ರ ಏನು ಹೇಳ್ತಾ ಇದ್ರು ಅಂತ ಅಶೋಕ್ ಅವರೆಲ್ಲ ಹೇಳ್ತಾ ಇದ್ರು. ಅವರೆಲ್ಲ ಫಂಡಿಂಗ್ ಮಾಡಿ ಅಭ್ಯಾಸ ಅವ್ರಿಗೆ. ಅವ್ರ ಹಣದ ರಾಜಕಾರಣವನ್ನ ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ. ಅವ್ರು ಬಂದು ಇವತ್ತು ನಮ್ಮ ಮೇಲೆ ಇಂಥ ಎಲ್ಲ ಹೇಳಿಕೆಗಳು, ಇದು ಯಾವುದೇ ಅದಕ್ಕೆ ಒಂದು ಕಿಮ್ಮತ್ತಿಲ್ಲ ಅಂತ ಹೇಳ್ತೀವಿ. ಯಾವುದೇ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಆ ತರದ ಒಂದು ಸನ್ನಿವೇಶ ನಮ್ಮಲ್ಲೇನಿಲ್ಲ. ಉಸ್ತುವಾರಿಗಳು ಬರ್ತಾರೆ ರಾಜ್ಯಕ್ಕೆ, ಬರೇ ಹಣ ಅಂದ್ರೆ ಸಂಪನ್ಮೂಲ ಸಂಗ್ರಹಿಸಿಕೊಂಡು ಹೋಗ್ತಾರೆ ಅನ್ನುವಂತ ಮಾತುಗಳನ್ನ ಪದೇ ಪದೇ ನೋಡಿ. ಸುಮ್ಮನೆ ಬಾಯಿಗೆ ಮೈಕ್ ಇಟ್ಟಾಗ ಏನಾದ್ರೂ ಮಾತಾಡಬೇಕು, ಅದಕ್ಕೆ ಮಾತಾಡ್ತಾರೆ ಬಿಜೆಪಿಯ ವಿರೋಧ ಪಕ್ಷ ನಾಯಕರುಗಳು ಮತ್ತು ಬಿಜೆಪಿಯ ಮುಖಂಡರುಗಳು. ಅದಕ್ಕೆ ಹೇಳುವಂಥದ್ದು ಸುಲಭ. ಇವತ್ತು ಇಡೀ ದೇಶದ ವ್ಯವಸ್ಥೆ ಯಾವ ರೀತಿಯ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ರಾಜಕಾರಣ ಇವತ್ತು ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಯಾವ ರಾಜಕೀಯ ಪಕ್ಷನೂ ಕೂಡ ಇವತ್ತು ನಾನೇ ಸರಿ, ಬೇರೆಯವರೆಲ್ಲ ತಪ್ಪು ಮಾಡ್ತೇನೆ ಹೇಳುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ಅದು ಬಿಜೆಪಿಗಂತೂ ಇಲ್ವೇ ಇಲ್ಲ. ಅದು ಆಪರೇಷನ್ ಕಮಲ, ಲೂಟಿ, ಬಳ್ಳಾರಿ ಲೂಟಿ, ಗಣಿ ಮಾಫಿಯಾ ಎಲ್ಲ ಮಾಡಿರ್ತಾರೆ ಅವರೇ. ಸೊ ಅದರಿಂದ ಸುಮ್ಮನೆ ಬಂದು ಇವತ್ತೇನೋ ಅವರೇ ಏನು ಬಹಳ ಸ್ವಚ್ಛವಾಗಿದ್ದೀವಿ, ನಾವು ನಮ್ಮಲ್ಲಿ ಯಾವುದೂ ತಪ್ಪು ಮಾಡಿಲ್ಲ, ನಾವು ಬಹಳ ಏನು ಸತ್ಯ ಹರಿಶ್ಚಂದ್ರರು ಮತ್ತು ನಾವು ₹1 ಭ್ರಷ್ಟಾಚಾರ ಮಾಡಿ ಅಂತ ಹೇಳ್ತಕ್ಕಂಥ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಆ ಸ್ಥಾನವೂ ಕೂಡ ಇಲ್ಲ, ಕೇಳುವಂತ ಹಕ್ಕು ಕೂಡ ಇಲ್ಲ. ಸೊ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಕೆಲವು ಖಾತೆಗಳು ಕೆಲವರದ್ದು ಬದಲಾವಣೆ ಆಗುತ್ತೆ, ಅದನ್ನು ಬದಲಾಗುತ್ತೆ ಗೊತ್ತಿಲ್ಲ.